ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿರಾತ್ಮ ತಸ್ಮೈ ನಮೋ ನೀರದನೀರಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿ ತ್ರೈಲೋಕ್ಯಾ ಬಹಿರುಲ್ಲಸಂತಿ ತಮೋ ಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ತಮೋನುದಾನಂದಮವಾಪಲೋಕಸ್ತತ್ವಪ್ರದೀಪಾಕೃತಿಗೋ ಗಣೇನ ಯದಾಸ್ಯ ಶೀತಾಂಶು ಭುವಾ ಗುರುಂಸ್ತಾಂ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ಮುಕುಂದ ಭಕ್ತಿಯೈ ಗುರುಭಕ್ತಿಜಾಯೈ ಸತಾಂ ಪ್ರಸತ್ಯೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಬದರಿಕಾಶ್ರಮಕ್ಕೆ ತೆರಳಿದ ಪರ್ವದಿನ ಮಧ್ವನವಮಿಯ ನಿಮಿತ್ತಕವಾಗಿ ಶ್ರೀ ಆಚಾರ್ಯ ಎಜುಕೇಶನ್ ಟ್ರಸ್ಟ್ನಿಂದ ನಡೀತಾ ಇರುವ ಈ ಮಧ್ವ ಭೀಮೋತ್ಸವ ಕಾರ್ಯಕ್ರಮದ 2ನೇ ದಿನದಲ್ಲಿ ಇವತ್ತು ಸುಮಧ್ವ ವಿಜಯದ ಮುಂದಿನ ಉಪನ್ಯಾಸವನ್ನು ತಿಳಿಯುವ ಪ್ರಯತ್ನವನ್ನು ಯಥಾಮತಿಯಾಗಿ ಮಾಡೋಣ. ನಿನ್ನೆ ದಿವಸ ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಮರಿ ದರ್ಶಯಂತೆ ಸಾಕ್ಷಾನ್ ಮಹಾಭಾಗವತ ಪ್ರವರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಹು ಎಂಬುದಾಗಿ, ಯಾಕೆ ವಾಯುದೇವರನ್ನ ಹನುಮಂತ ಅಂತ ಕರೀತಾರೆ? ಈ ಪೋರ್ಷನ್ ಮುಂದೆ ಇದ್ದದ್ದಕ್ಕೆ ಹನುಮಂತನಲ್ಲ, ಅದು ಕಪಿಗಳ ಜಾತಿಗೆ ಸಹಜ ಸ್ವಭಾವ ಆದದ್ದು. ಹೀಗಾಗಿ ಆ ಸಹಜತೆಗೆ ಹನುಮಂತ ಅಂತನ್ನುವ ಹೆಸರಲ್ಲ, ಭಗವಂತನನ್ನು ಹೋಲಿಸಿಕೊಳ್ಳಿಕ್ಕಾಗಿ ನಿಂತಿರುವ ಜ್ಞಾನ, ವೈರಾಗ್ಯ, ಭಕ್ತಿ, ಶ್ರದ್ಧಾ, ಬಲ ಮೊದಲಾದ ಗುಣಗಳೇನಿವೆ ಆ ಎಲ್ಲ ಗುಣಗಳು ಇವರಲ್ಲಿ ಪರಿಪೂರ್ಣವಾಗಿವೆ ಅನ್ನುವ ದೃಷ್ಟಿಯಿಂದ ಇವರನ್ನು ಹನುಮಂತ ಅಂತ ಕರೆದಿದ್ದಾರೆ ಅಂತ ನಾವು ನೋಡಿದ್ವಿ. ಪರಮಾದ್ಭುತ ಕಾರ್ಯಗಳನ್ನು ಮಾಡಿದರು ಹನುಮಂತ ದೇವರು. ಶ್ರೀರಾಮಚಂದ್ರ ದೇವರಿಗೂ ಸುಗ್ರೀವನಿಗೂ ಸಖ್ಯ ಮಾಡಿಸುವುದು, ಸುಗ್ರೀವನಿಗೆ ವಾಲಿಯಿಂದ ಆಗಿರತಕ್ಕಂತಹ ಅಪಚಾರ ಏನಿದೆ ಅದು ಕೂಡ ಹನುಮಂತ ದೇವರಿಂದ ನಿವಾರಣೆಯಾಯಿತು. ವಾಲಿಗೂ ಕೂಡ ಸದ್ಗತಿ ಶ್ರೀರಾಮಚಂದ್ರ ದೇವರಿಂದ ಆಗುವಂತೆ ಹನುಮಂತ ದೇವರೇ ನೋಡಿಕೊಂಡಿದ್ದಾರೆ. ಅನಂತರದಲ್ಲಿ ಅಂಗದನ ಮೇಲಿನ ಅತಿಯಾದ ಮೋಹದಿಂದಾಗಿ ಸುಗ್ರೀವನನ್ನು ಮೆಟ್ಟಿ ಅಂಗದನ ಸ್ವತಃ ತನ್ನದೇ ಆದ ಒಂದು ರಾಜ್ಯವನ್ನು ಮಾಡಬೇಕು ಅಂತ ವಿಚಾರ ಹೊರಟಾಗ ಜಾಂಬವಂತಾದಿಗಳೂ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಾಗ ಹನುಮಂತ ದೇವರು ವಿರೋಧಿಗಳಾಗಿ ಶ್ರೀರಾಮಚಂದ್ರ ದೇವರ ಸೇವೆಗೆ ಅಂತ ಬಂದದ್ದಿದೆ, ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಬೇಕು, ನಿಮ್ಮ ಮನಸ್ಸಿನೊಳಗಿರುವ ಆಲೋಚನೆ ಏನು ಅಂತ ನನಗೆ ಗೊತ್ತಾಗ್ತದೆ, ಆ ಆಲೋಚನೆ ನಡೆಸಲಿಕ್ಕೆ ನಾನು ಕೊಡೋದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿ ಮತ್ತೆ ಸೀತಾನ್ವೇಷಣೆಯನ್ನು ಮುಂದುವರೆಸಿ ಸೀತೆಯನ್ನು ಕಂಡು ಅಲ್ಲಿ ಸೀತೆಗೆ ಶ್ರೀರಾಮಚಂದ್ರ ದೇವರು ಅನುಗ್ರಹಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಉಂಗುರವನ್ನು ಕೊಟ್ಟು ಸೀತಾದೇವಿಯಿಂದ ಚೂಡಾಮಣಿಯನ್ನು ಸ್ವೀಕಾರ ಮಾಡಿ ಶ್ರೀರಾಮಚಂದ್ರ ದೇವರಿಗೆ ಕೊಟ್ಟು ರಾಮಾಯಣದ ಯುದ್ಧ ನಡೆಯುವಂತೆ ಮಾಡಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಿಸಿ ಸೀತೆ ಪರಿಶುದ್ಧಳು. ಹೋದವಳು ಸೀತಾಕೃತಿ, ಸೀತೆ ಅಲ್ಲ. ಸೀತೆ ಭಗವಂತನೊಟ್ಟಿಗೆ ಯಾವಾಗಲೂ ಇರುವವಳು, ಒಂದು ರೂಪದಿಂದ ಕೈಲಾಸಕ್ಕೆ ಹೋಗಿದ್ದು ಎಂಬತಕ್ಕಂತಹ ರಹಸ್ಯವಾದ ವಿಷಯದ ಒಂದು ವಿಚಾರವನ್ನು ಕೂಡ ತಿಳಿದು ಕಾಂಚನ ಮಾಲೆ, ಬಂಗಾರ ಹೇಗೆ ಬೆಂಕಿಯಲ್ಲಿ ಹೋದಾಗ ಹೇಗೆ ತನ್ನ ಶುದ್ಧತೆಯನ್ನು ತೋರಿಸ್ತದೋ ಹಾಗೆ ಸೀತಾಕೃತಿಯೂ ಕೂಡ ಪರಿಶುದ್ಧಳು ಅಂತ ತೋರಿಸಿ ನಿಜವಾದ ಸೀತೆ ಹೊರಗೆ ಬರುತ್ತಾಳೆ. ಅಂತಹ ಶ್ರೀರಾಮಚಂದ್ರ ದೇವರು ಬಹಳ ವಿಶಿಷ್ಟವಾದ ಅನುಗ್ರಹವನ್ನು ಹನುಮಂತ ದೇವರಿಗೆ ಮಾಡಿದಾಗ ಹನುಮಂತ ದೇವರು ಏನ್ ಬೇಕು ಅಂತ ಹನುಮಂತ ದೇವರಿಗೆ ಕೇಳಿದಾಗ ಹನುಮಂತ ದೇವರು ಹೇಳುತ್ತಾರೆ, ಯಾವುದು ನನಗೆ ಬೇಡ ಪರಮಾತ್ಮ, ನಮೋ ನಮೋ ನಾಥ, ನಮೋ ನಮಸ್ತೆ, ನಮೋ ನಮೋ ರಾಮ, ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮಂಸರೇಮೇ. ಭಗವಂತ ನಿನ್ನ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡತಕ್ಕಂಥದ್ದು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಅಂತ ಹೇಳಿದಂತೆ
ಪ್ರತಿ ಕ್ಷಣದಲ್ಲಿ ನಿನ್ನಲ್ಲಿ ಭಕ್ತಿ ಅನುರಾಗಗಳು ಹೆಚ್ಚಾಗಲಿ ಅಂತ ಕೇಳಿರ್ತಕ್ಕಂತಹ ಮಹನೀಯರು. ರಾಮರಾಜ್ಯದಲ್ಲಿ ಅಸುಲಭವಾದದ್ದೇ ಯಾವುದೂ ಇರಲಿಲ್ಲ. ಇದು ದುರ್ಲಭ, ರಾಮರಾಜ್ಯದಲ್ಲಿ ಇದು ಸಿಗುವುದಿಲ್ಲ ಅಂತನ್ನುವ ಪ್ರಮೇಯವೇ ಇಲ್ಲ. ಮೊದಲನೆಯದಾಗಿ ಎಲ್ಲರಿಗೂ ಅವರವರ ಅಪೇಕ್ಷಿತ ವಸ್ತುಗಳೇನಿತ್ತೋ ಅದೆಲ್ಲವೂ ಸಿಕ್ಕಿತ್ತು ಶ್ರೀರಾಮಚಂದ್ರ ದೇವರ ರಾಜ್ಯದಲ್ಲಿ. ಅದಕ್ಕೆ ರಾಮರಾಜ್ಯ ಅಂತ ಹೇಳೋದು. ತತ್ರಾಪಿ ಶ್ರೀರಾಮಚಂದ್ರ ದೇವರಿಗೆ ಬಹಳ ಪ್ರೀತ್ಯಾಸ್ಪದರಾಗಿರ್ತಕ್ಕಂಥ ಹನುಮಂತ ದೇವರು ಒಂದನ್ನೇನಾದರೂ ಬಯಸಿದ್ರೆ ಅದನ್ನು ಶ್ರೀರಾಮಚಂದ್ರ ದೇವರು ಪೂರ್ತಿಯಾಗಿ ಕೊಟ್ಟು ಬಿಡೋರು. ಆದರೆ ಏನು ಕೇಳಿಲ್ಲ. ನಮೋ ನಮೋ ರಾಮ, ನಮೋ ನಮಸ್ತೆ, ನಮೋ ನಮೋ ನಾಥ, ನಮೋ ನಮಸ್ತೆ, ಪುನಃ ಪುನಸ್ತೆ, ಪುನಃ ಪುನಸ್ತೆ, ಚರಣಾರವಿಂದಂ ನಮಾಮಿ ನಾಥ ಇತಿ ನಮನ್ ಸರೇಮೆ. ಈ ರೀತಿಯಾಗಿ ಶ್ರೀರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿಯೇ ಭಕ್ತಿಯನ್ನು ಇಟ್ಟು ಪದೇ 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 ನಮಸ್ಕಾರವನ್ನು ಮಾಡಿ ಅವನಲ್ಲಿ ಭಕ್ತಿಯನ್ನು ಹೆಚ್ಚಿಸಿಕೊಂಡಿರತಕ್ಕಂತಹ ಮಹನೀಯರು ಹನುಮಂತ ದೇವರು. ಈ ಹನುಮಂತ ದೇವರೇ ಮುಂದೆ ಕುಂತಿಯ ಉದರದಲ್ಲಿ ಅವತಾರ ಮಾಡಿದ್ದಾರೆ. ಅವರನ್ನೇ ಭೀಮಸೇನ ಎಂಬುದಾಗಿ ಜ್ಞಾನಿಗಳು ಕರೀತಾರೆ ಅಂತ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ರಹಸ್ಯವಾಗಿ ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಸ್ಪೃಷ್ಟವಾಯೇವ ಎಂ ಪ್ರೀತಿ ಮತಾನೇನ ನರೇಂದ್ರಕಾಂತ ಸುಶುಭೆ ಅತ್ರ ಕುಂತಿ. ಕುಂತಿದೇವಿ ಪಾಂಡುರಾಜನ ಅನುಮತಿಯನ್ನು ಪಡೆದು ಮೊದಲಿಗೆ ಧರ್ಮರಾಜನನ್ನ ಮಗನನ್ನಾಗಿ ಪಡಿತಾಳೆ. ಎರಡನೆಯದಾಗಿ ಜ್ಞಾನ ಬಲ ಎರಡೂ ಹೆಚ್ಚಿರಬೇಕಾಗಿರತಕ್ಕಂತಹ ದೇವತೆಯನ್ನು ಕರೆಯೋಣ ಎಂಬುದಾಗಿ ಹೇಳಿದಾಗ ಆ ದೇವತೆ ಇನ್ನಾರೂ ಅಲ್ಲ, ಜ್ಞಾನದಲ್ಲಿಯೂ ಅಧಿಕರು, ಬಲದಲ್ಲಿಯೂ ಅಧಿಕರು ಅದು ವಾಯುದೇವರು ಮಾತ್ರ. ದೇವಲೋಕದಲ್ಲಿ ವಾಯುದೇವರಿಗಿಂತಲೂ ಅಧಿಕರಾದ ಜ್ಞಾನ ಬಲಗಳನ್ನು ಹೊಂದಿದವರು ಇಲ್ಲವೇ ಇಲ್ಲ. ಆದ್ದರಿಂದಾಗಿ ವಾಯುದೇವರನ್ನ ಕರಿ ಅಂತ ಹೇಳಿದಾಗ ಕುಂತಿ ವಾಯುಮಂತ್ರವನ್ನು ಪಠಣೆ ಮಾಡುತ್ತಾಳೆ. ಪಠಣ ಮಾಡಿದಾಗ ವಾಯುದೇವರು ಬರ್ತಾರೆ. ಏನ್ ಬೇಕಮ್ಮ ಅಂತ ಕೇಳಿದರು. ಇಲ್ಲ, ನೀವು ಮಕ್ಕಳಾಗಿ ಬರಬೇಕು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ಸ್ಪೃಷ್ಟವಾಯೇವ ಕೇವಲ ಸ್ಪರ್ಶ ಮಾಡಿದಂತೆ, ಕೇವಲ ಸ್ಪರ್ಶ ಮಾಡಿದ ಮಾತ್ರದಿಂದಲೇನೆ ವಾಯುದೇವರು ಮಗನಾಗಿ ಅವತಾರವನ್ನ ಮಾಡಿದ್ದಾರೆ. ಆದ್ದರಿಂದಲೇ ಸ್ಪಷ್ಟವಾಗ್ತದೆ ಎಷ್ಟು ಸೂಕ್ಷ್ಮ ಶಾಸ್ತ್ರೀಯ ವಿಚಾರವನ್ನ ನಾರಾಯಣ ಪಂಡಿತಾಚಾರ್ಯರು ಸ್ಪೃಷ್ಟವಾಯೇವ ಎನ್ನುವ ಮಾತಿನಿಂದ ಹೇಳಿದ್ದಾರೆ. ಅಂದರೆ ಗರ್ಭವಾಸದ ದುಃಖ ವಾಯುದೇವರಿಗೆ ಇಲ್ಲ. ವಿಶ್ವಪತಿ ತೀರ್ಥರು ಸುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ವಿಷಯವನ್ನು ಬಹಳ ಸ್ವರಸ ಸುಂದರವಾಗಿ ಸ್ಪಷ್ಟಪಡಿಸ್ತಾರೆ. ರಾಮಾಯಣದ ಮಾತನ್ನು ಕೂಡ ಅವರು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡುತ್ತಾರೆ. ಹನುಮಂತ ದೇವರು ಹಾಗೇನೆ ಅಂಜನಾದೇವಿಗೆ ಸ್ಪರ್ಶ ಮಾಡಿದ್ರು ಅಟ್ಟೇನೆ, ಸ್ಪರ್ಶ ಮಾತ್ರೇನ ಕೂಡಲೇನೆ. ಅದು ಹೀಗೆ ಸ್ಪರ್ಶ ಹಾಗೆ ಅವತಾರ. ಗರ್ಭದೊಳಗಿದ್ದು 8 ತಿಂಗಳಾಯಿತು, 9 ತಿಂಗಳಾಯಿತು, ಅಥವಾ ಗರ್ಭದೊಳಗಿರುವಾಗ ಬಯಕೆಗಳಾಯಿತು ಅಂತ ಏನೋ ನೋಡ್ತೇವೆ. 1 ತಿಂಗಳ, 2 ತಿಂಗಳ, 3 ತಿಂಗಳ, ಹೀಗೆ 9 ತಿಂಗಳ ನವಮಾಸ ಉದರದೊಳಗಿದ್ದು ಹೊರಗೆ ಬಂದರು ಅಂತ ಅನ್ನೋ ಪ್ರಸಂಗ ಏನಿದೆ ಅದು ಹನುಮಾವತಾರದೊಳಗೂ ಇಲ್ಲ, ಭೀಮಾವತಾರದೊಳಗೂ ಇಲ್ಲ, ಹಾಗೆ ಮಧ್ವಾವತಾರದೊಳಗೂ ಇರುವುದಿಲ್ಲ. ಉಳಿದೆಲ್ಲ ಜೀವರಾಶಿಗಳಿಗೆ ತಾಯಿಯ ಗರ್ಭದಲ್ಲಿ ಇರಬೇಕು. ಆ ಗರ್ಭ, ತಾಯಿಯ ಗರ್ಭ ಅಂದ್ರೆ ಅದು ಸುಖದ ಸುಪ್ಪತ್ತಿಗೆ ಅಲ್ಲ. ತಾಯಿಯ ಗರ್ಭ ಅಂದ್ರೆ ಅದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಒಂದನೇದಾಗಿ ಸಣ್ಣ ಸ್ಪೇಸು, ಎರಡನೆಯದಾಗಿ ಮಲಮೂತ್ರಗಳ ಒಂದು ಆಕಾರ, ಜೊತೆಗೆ ಅಷ್ಟೇ ಅಲ್ಲ ಅಲ್ಲಲ್ಲಿ ಒಳಗಡೆ ಇರ್ತಕ್ಕಂತಹ ಕ್ರಿಮಿಗಳು. ಇದನ್ನು ನಾವು ಭಾಗವತಾದಿ ಪುರಾಣಗಳನ್ನು ನೋಡುವಾಗ ಕಪಿಲ ಭಗವಂತ ತಾನು ಉಪದೇಶವನ್ನು ಮಾಡುವಾಗ ಗರ್ಭದೊಳಗೆ ಜೀವ ಯಾವ ರೀತಿಯಾಗಿ ನೋವಿನೊಳಗಿರುತ್ತದೆ ಅನ್ನೋದನ್ನು ತಿಳಿಸಿಕೊಡುತ್ತಾರೆ. ಪ್ರಾಯಶಃ ನಾವು ಎಲ್ಲರೂ ಕೂಡ ತಾಯಿಯ ಗರ್ಭದಿಂದ ಬರಬೇಕಾದರೆ ತಾಯಿಯ ಗರ್ಭದೊಳಗೆ ಈ ಗರ್ಭವಾಸದ ದುಃಖ ಏನಿದೆ ಅದನ್ನು ಅನುಭವಿಸಿರುತ್ತೇವೆ. ಭಗವಂತನ ವಿಚಿತ್ರವಾದ ಅನುಗ್ರಹ, ಭಗವಂತನ ವಿಚಿತ್ರವಾದ ವ್ಯಾಪಾರ. ಅಷ್ಟೆಲ್ಲ ಗರ್ಭದಲ್ಲಿ ನೋವು ಹೊರಗೆ ಬಂದಾಗ ನಮಗೆ ಆ ನೋವುಗಳು ಯಾವ ಗೊತ್ತಿರುವುದಿಲ್ಲ. ಗರ್ಭದೊಳಗೆ ನಾವು ಹೀಗೆ ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಅಂತನ್ನುವಂತಹ ಒಂದು ವಿಚಾರವೇ ಸುಳಿಯದಂತೆ ಭಗವಂತ ಅಷ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಇರಲಿ, ಅಂತೂ ತಾತ್ಪರ್ಯ ಏನು ಅಂದರೆ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಗರ್ಭವಾಸದ ದುಃಖ ಏನಿದೆ ಆ ಗರ್ಭವಾಸದ ದುಃಖ ಇದ್ದೇ ಇರುತ್ತದೆ. ಆದರೆ ವಾಯುದೇವರಿಗೆ ಇಂತಹ ಗರ್ಭವಾಸದ ದುಃಖ ಇರೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಇದು ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ನಿರೂಪಿತವಾಗಿರತಕ್ಕಂತಹ ವಿಚಾರವನ್ನೇ ನಾರಾಯಣ ಪಂಡಿತಾಚಾರ್ಯರು ಮಹನೀಯರು ಕೇವಲ ಒಂದು ಶಬ್ದದಿಂದ ತಿಳಿಸಿಕೊಡುತ್ತಾರೆ. ಸ್ಪೃಷ್ಟವಾಯೇವ, ಕೇವಲ ಸ್ಪಷ್ಟ ಮಾಡುವ ಮಾತ್ರದಿಂದಲೇನೆ ಭೀಮಸೇನ ದೇವರು ಬಂದಿದ್ದಾರೆ, ಅವತಾರ ಮಾಡಿದ್ದಾರೆ. ತಾಯಿಯ ತೊಡೆಯ ಮೇಲೆ ಮಲಗಿದ್ದಾರೆ, ಕುಂತಿಯ ತೊಡೆಯಲ್ಲಿ ಮಲಗಿದ್ದಾರೆ. ಏನೋ ಒಂದು ವ್ಯಾಘ್ರ ಅಥವಾ ಸಿಂಹದ ಗರ್ಜನೆಯಾಗಿದೆ. ಆ ಸಿಂಹದ ಗರ್ಜನೆಗೆ
ಬೆದರಿದ ಕುಂತಿ ಸ್ವಲ್ಪ ತನ್ನ ತೊಡೆಯನ್ನು ಅಳಗಾಡಿಸಿದ್ದಾಳೆ. ಅಳಗಾಡಿಸಿದಕ್ಕೆ ತಾಯಿಯ ತೊಡೆಯಲ್ಲಿ ಮಲಗಿದ ಈ ಕೂಸು ವಾಯುದೇವ ಕೆಳಗಡೆಗೆ ಬಿದ್ದಾಗ ಆ ಪರ್ವತ ಏನಿದೆ ಒಂದಲ್ಲ ಎರಡಲ್ಲ ಸಹಸ್ರಾರು ಹೋಳುಗಳು ಆಗೋಗಿದೆ. ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಎಂಬುದಾಗಿ ಕೇವಲ ಈ ವಾಯುದೇವರ ಸ್ಪರ್ಶ ಮಾತ್ರದಿಂದಲೇನೆ ಆ ಪರ್ವತ ಒಡೆದು ಚೂರು ಚೂರು ಆಗಿದ್ದನ್ನು ನೋಡಿದ್ದಾಳೆ. ವಾಯುದೇವರ ಶಕ್ತಿ ಸಾಮರ್ಥ್ಯ ಏನು ಅಂತ ಕುಂತಿದೇವಿಗೆ ಗೊತ್ತು. ಇಂತಹ ಶಕ್ತಿ ಸಾಮರ್ಥ್ಯ ಜ್ಞಾನವನ್ನು ಹೊಂದಿದ ಮಹನೀಯರಾದ ಭೀಮಸೇನ ದೇವರನ್ನೇ ವಾಯುದೇವರ ಎರಡನೆಯ ಅವತಾರ ಎಂಬುದಾಗಿ ಜ್ಞಾನಿಗಳು ತಿಳಿತಾರೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಇಂತಹ ಭೀಮಸೇನ ದೇವರು ಕೂಡ ಬೇಕಾದಷ್ಟು ಶತ್ರುಗಳು ಇವರನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನವನ್ನ ಪಟ್ಟರು. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭದ್ಗಣೋತಃ ಪ್ರಮಾಣ ಕೋಟಿ ಸಹಿಹೇರಯಾಗ ನೇರಂ ಜಗಜ್ಜೀವನ ಚಿತ್ರಂ ದಧ್ವಾ ಪುರಂ ಯೋಗ ಬಲಾತ್ಸರ್ಯಂ ಧರ್ಮಾನಿವಸ್ವಾನ್ ಸಹಜಾಂದದಾನ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗಿ ಇವ ನಾರಾಯಣ ಮಾಸಸಾದ. ಭೀಮಸೇನ ದೇವರಿಗೆ ಕೊಟ್ಟ ಕಷ್ಟ ಕಾರ್ಪಣ್ಯಗಳನ್ನ ಭೀಮಸೇನ ದೇವರು ಏನೂ ಅವರಿಗೆ ಸ್ವಾಭಾವಿಕವಾಗಿ ತೊಂದರೆ ಆಗಲಿಲ್ಲ. ವಿಷವನ್ನ ಕೊಟ್ಟ ದುರ್ಯೋಧನ ಭೀಮಸೇನ ದೇವರಿಗೆ ಏನೂ ತೊಂದರೆ ಆಗಲಿಲ್ಲ. ಅಗ್ನಿ ಅಥವಾ ಇನ್ಯಾವುದೋ ಸಮಸ್ಯೆಯನ್ನು ಕೊಟ್ಟು ಭೀಮಸೇನ ದೇವರನ್ನು ಸಂಹಾರ ಮಾಡಬೇಕು ಅಂತ ಅವರಿಗೆ ಮತ್ತು ಬರುವಂತೆ ಮಾಡಿ ಅವರಿಗೆ ಆನೆ ಕಟ್ಟುವ ಸರಪಳಿ ಇರುತ್ತದೆ. ಆ ಸರಪಳಿಯಿಂದ ಸುತ್ತಿ ಗಂಗಾ ನದಿಯಲ್ಲಿ ಒಂದು ಮಡುವು, ಅದು ಪ್ರಮಾಣ ಕೋಟಿ ಅಂತ ಅದರ ಹೆಸರು. ಪ್ರಮಾಣ ಕೋಟಿ ಅಂದರೆ ಏನು ಅಂದರೆ ಅದರ ಆಳ ಎಷ್ಟಿದೆ ಅಂತ ತಿಳಿಲಿಕ್ಕೆ ಪ್ರಯತ್ನ ಮಾಡಿದರೆ ಕೋಟಿ ಕೋಟಿ ಪ್ರಮಾಣದಲ್ಲಿ ಕೆಳಗಿಳಿದರೂ ಕೂಡ ಅದರ ಅಂತಿಮ ಪ್ರಮಾಣ ತಿಳಿಯಲಿಲ್ಲ. ಅಂತಹ ಪ್ರಮಾಣ ಕೋಟಿ ಮಡುವಿನೊಳಗೆ ಈ ಭೀಮಸೇನ ದೇವರನ್ನು ದುರ್ಯೋಧನ ಎತ್ತಿ ಹಾಕ್ತಾನೆ, ಇನ್ನು ಮರಳಿ ಬರಬಾರದು ಎಂಬುದಾಗಿ. ಆದರೆ ಭೀಮಸೇನ ದೇವರು ಅನಾಯಾಸವಾಗಿ ಎದ್ದು ಬಂದಿದ್ದಾರೆ. ಏನೇನೇನೇನೂ ಸಮಸ್ಯೆ ಆಗದಂತೆ ಅಲ್ಲೊಂಥರ ಪಿಕ್ನಿಕ್ ಹೋದಂಗೆ ಹೋಗಿದ್ದರಂತೆ ಭೀಮಸೇನ ದೇವರು. ಇವನು ಕಟ್ಟಿ ಹಾಕಿದ ಕರೆ ಆನೆಗೆ ಕಟ್ಟುವ ಸರಪಳಿಯನ್ನ ಭೀಮಸೇನ ದೇವರಿಗೆ ಕಟ್ಟಿದ್ದರೂ ಕೂಡ ಭೀಮಸೇನ ದೇವರು ಹೇಗೆ ಹೊರಗೆ ಬಂದರು ಅಂತ ಮಹಾಭಾರತ ತಿಳಿಸಿಕೊಡುತ್ತದೆ. ಪ್ರಮಾಣ ಕೋಟಿ ಮುಡುವಿನೊಳಗೆ ಒಗದಾಗ ಎಚ್ಚರ ಆಯಿತಂತೆ. ಎಚ್ಚರ ಆದಾಗ ಒಡ್ಡು ಮುರಿಯೋದು ಅಂತಾರೆ ನಮ್ಮ ಕಡೆ, ಹೀಗೆ ಒಡ್ಡು ಮುರಿಯೋದು. ಹಾಗೆ ಭೀಮಸೇನ ದೇವರು ಹೀಗೆ ಒಡ್ಡು ಮುರಿದ್ರೆ ಕಟ 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 ಅಂತ ಹಪ್ಪಳಾಗಿ ಎಲ್ಲ ಆ ಬಂಧನಗಳು ಕಳಚಿಕೊಂಡು ಬಿದ್ದಿದೆ. ಇಷ್ಟು ಸ್ವಾಭಾವಿಕವಾದ ಶಕ್ತಿ ಭೀಮಸೇನ ದೇವರ ಶಕ್ತಿ. ಭೀಮಸೇನ ದೇವರನ್ನ ತುಳಿಬೇಕು ಅಂತ ಆನೆಯನ್ನ ಕಳಿಸಿದರೆ ಭೀಮಸೇನ ದೇವರು ಅದರ ಸೊಂಡಿಲನ್ನು ಹಿಡಿದು ಗರಗರ ತಿರುಗಿಸಿ ಎತ್ತಿ ಒಗದರೆ ಅವು ಓಝೋನ್ ಲೇಯರ್ ದಾಟಿ ಹೋಗಿ ಬಿಡಬೇಕು. ಅಷ್ಟು ಶಕ್ತಿ ಅದು ಭೀಮಸೇನ ದೇವರ ಶಕ್ತಿ. ಸರ್ಪಗಳು ಮೈ ಮೇಲೆ ಬರಬೇಕು. ಇವರು ಮಲಗಿದ್ದಾರೆ, ಭೀಮಸೇನ ದೇವರು ಮಲಗಿದಂತೆ ಅಭಿನಯ ಅಷ್ಟೇನೆ. ಮಲಗಿದ್ದಾರೆ, ಮಲಗಿದಾಗ ಸರ್ಪಗಳು ಇವರಿಗೆ ಬಂದು ಕಚ್ಚಬೇಕು ಅಂತ ಇವರು ಮೈ ಮೇಲೆ ಓಡಾಡಿದರೆ ಹೀಗೆ ಎತ್ತಿ ಬೀಸಾಡಿದರೆ ಎಷ್ಟೋ ನೂರಾರು ಯೋಜನೆಗಳ ದೂರ ಹೋಗಿ ಸರ್ಪಗಳು ಬೀಳುತ್ತಿದ್ದವು ಅಂತೆ. ಮಹಾಭಾರತದಲ್ಲಿ ಆ ವಿಚಾರವನ್ನು ನಾವು ಕಾಣುತ್ತೇವೆ. ಹೀಗೆ ಭೀಮಸೇನ ದೇವರು ಆ ಶತ್ರು ಕೊಟ್ಟಿರತಕ್ಕಂತಹ ಕಾಟವನ್ನ ಅನಾಯಾಸವಾಗಿ ಗೆದ್ದಿದ್ದಾರೆ. ಏನೂ ಆಯಾಸ ಆಗಿಲ್ಲ. ವಿಷ ಕುಡಿದಿದ್ರು, ಹಾಸ್ಪಿಟಲ್ಗೆ ಹಾಕಿದರು, ಅನಂತರದಲ್ಲಿ ICU ಒಳಗೆ ಇಟ್ಟರು, ಅನಂತರದಲ್ಲಿ ಟ್ರೀಟ್ಮೆಂಟ್ನಿಂದ ಅವರು ಪಾರಾಗಿ ಬಂದರು ಅಂತ ಇವತ್ತು ನಾವು ನೋಡ್ತೇವೆ. ಹಾವುಗಳು ಕಚ್ಚಿದಾಗ ಕೂಡಲೇ ಕೆಲವು ವ್ಯಕ್ತಿಗಳು ಸತ್ತು ಹೋಗಿಬಿಡ್ತಾರೆ. ಹಾವು ಕಚ್ಚಿದ ಕೂಡಲೇ ಕೆಲವರು ಸತ್ತು ಹೋಗ್ತಾರೆ, ಕೆಲವರು ಬದುಕ್ತಾರೆ. ಯಾಕೆ ಕೊರೋನಾ ಇರ್ತದೆ ಬದುಕ್ತಾರೆ ಅನ್ನೋದು ಒಂದು ಕಡೆ ಇರಲಿ, ಕೂಡಲೇ ಟ್ರೀಟ್ಮೆಂಟ್ ಸಿಗ್ತವರಿಗೆ ಅಂತ. ಟ್ರೀಟ್ಮೆಂಟ್ ಸಿಗಬೇಕಾದ್ರೂ ಹೇಗೆ ಸಿಗುತ್ತದೆ? ಅನೇಕ ಔಷಧಿಗಳು, ಉಪಚಾರಗಳೇನಿದೆ ಅದನ್ನೆಲ್ಲ ಮಾಡಿ ಆದ ಮೇಲೆ ಅವರು ಬದುಕ್ತಾರೆ. ಹಾಗೇನಾದರೂ ಇಂತಹ ಕಾಲಕೂಟ ವಿಷವನ್ನೇ ಭೀಮಸೇನ ದೇವರಿಗೆ ಕೊಟ್ಟಾಗ ವಿಷಗಳು, ವಿಷ ಸರ್ಪಗಳೇ ನೇರವಾಗಿ ಕಚ್ಚಿದಾಗಲೂ ಕೂಡ ಭೀಮಸೇನ ದೇವರಿಗೆ ಏನೂ ಆಗಿಲ್ಲ. ಆ ಟ್ರೀಟ್ಮೆಂಟು ತಗೊಳ್ಳಿಲ್ಲ, ಔಷಧಿಯೂ ತಗೊಳ್ಳಿಲ್ಲ, ಹಾಸ್ಪಿಟಲ್ ಇಲ್ಲ, ಅಡ್ಮಿಟ್ಟು ಇಲ್ಲ, ಏನೂ ಇಲ್ಲ. ಕೇವಲ ಅವರ ಸ್ವಾಭಾವಿಕವಾದ ಶಕ್ತಿಯಿಂದಲೇ ಭೀಮಸೇನ ದೇವರು ಹಾಗೆ ಎದ್ದು ಬಂದಿದ್ದಾರೆ. ಇಂತಹ ಮಹಾಮಹಿಮರು ಭೀಮಸೇನ ದೇವರು ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡುತ್ತಾರೆ. ಅನೇಕ ಕಾರ್ಯಗಳನ್ನು ಮಾಡಿದರು. ಕೀಚಕ ಮೊದಲಾದವರ ಸಂಹಾರ ಮಾಡಿದರು, ಹಿಡಿಂಬಾಸುರನ್ನು ಸಂಹಾರ ಮಾಡಿದರು, ಹಿಡಿಂಬೆಯನ್ನು ಲಗ್ನ ಮಾಡಿಕೊಂಡರು, ಘಟೋತ್ಕಚನನ್ನ ಮಗನನ್ನಾಗಿ ಪಡೆದರು. ವೇದವ್ಯಾಸ ದೇವರು ಆ ಸಂದರ್ಭದಲ್ಲಿ ಮದುವೆ ಮಾಡಿಸಲಿಕ್ಕೆ ಅಂತ ವೇದವ್ಯಾಸ ದೇವರ ಸಾಕ್ಷಿಯಾಗಿ ಆ ವೇದವ್ಯಾಸ ದೇವರು ಬಂದಾಗ ವೇದವ್ಯಾಸ ದೇವರಿಗೆ ಏನು ಮಾಡಿದರು ಅಂತನ್ನುವಂತಹ ಒಂದು ಸುಂದರವಾದ ಸಂದೇಶವನ್ನು ನಾರಾಯಣ ಪಂಡಿತಾಚಾರ್ಯರು ಕೊಡ್ತಾರೆ. ಸಮರ್ಪ್ಯ ಕೃತ್ಯಾನಿ ಕೃತಾನಿ
ವ್ಯಾಸಾಯ ಧೂಮ್ನೆ ಸಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಎಷ್ಟೋ ಜನ ಭೀಮಸೇನ ದೇವರನ್ನು ಹೊಂಬ ಅಂತ ತಿಳಿದಿದ್ದಾರೆ. ಶುದ್ಧ ಬುದ್ಧಿಯವರು ಭೀಮಸೇನ ದೇವರು, ಹೊಂಬರಲ್ಲ. ಪರ್ಫೆಕ್ಟ್ ತಿಳುವಳಿಕೆ ಇದೆ. ಯಾವ ಸಂದರ್ಭದಲ್ಲಿ ಯಾವುದನ್ನ ಹೇಗೆ ಮಾಡಿದರೆ ಸರಿಯಾಗ್ತದೆ ಅಂತನ್ನುವಂತಹ ವಿಷಯ ಅದನ್ನು ಪರಿಪೂರ್ಣವಾಗಿ ತಿಳಿದ ಮಹನೀಯರು ಭೀಮಸೇನ ದೇವರು. ವೇದವ್ಯಾಸ ದೇವರು ಸಿಕ್ಕುಳಿ ನಮಸ್ಕಾರ ಮಾಡಿ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀವಿ, ಆಯ್ತು ಹೋಗಿ ಬರ್ತೇವೆ, ಊಟ ಮಾಡಿ ಹೋಗಿ, ಇವೆಲ್ಲ ವಿಚಾರ ಇಲ್ಲೇ ಇಲ್ಲ ನೋಡಿ. ಪ್ರಸಂಗ, ಮದುವೆ ಆಗಬೇಕಾದ ಪ್ರಸಂಗ ಇದೆ, ಅಣ್ಣನನ್ನು ಬಿಟ್ಟು ಹೇಗೆ ನನ್ನ ಮದುವೆ ಆಗಲಿ ಅಂತ ಅನ್ನೋದು ಭೀಮಸೇನ ದೇವರ ಪ್ರಶ್ನೆ. ಅವಶ್ಯವಾಗಿ ಆಗು, ಏನು ತಪ್ಪಿಲ್ಲ, ಈ ಸಂದರ್ಭದಲ್ಲಿ ಆಗಬೇಕು, ಹೀಗೆ ಮಾಡಬೇಕು ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಇದು ಕುಂತಿ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ವೇದವ್ಯಾಸ ದೇವರ ಸಂಭಾಷಣೆ. ಈ ವಿವಾಹದ ಕುರಿತಾದ ವಿಚಾರದ ಪ್ರಶ್ನೆ ಇಲ್ಲ ಭೀಮಸೇನ ದೇವರಿಗೆ. ಪ್ರಸಂಗ ಇರೋದು ಇದು ಅಂದಮೇಲೆ ಇದರ ಡಿಸ್ಕಷನ್ ಒಳಗೆ ತಲ್ಲೀನರಾಗಿ ಏನ್ ಮಾಡ್ಬೇಕೀಗ ಅಂತ ಅನ್ನೋದರ ಜಿಜ್ಞಾಸೆ ಇಲ್ಲ ಭೀಮಸೇನ ದೇವರಿಗೆ. ತನ್ನ ಮದುವೆ ವಿಷಯಕವಾದ ಚರ್ಚೆ ನಡೀತಾ ಇರುವಾಗ ಅದರ ಬಗ್ಗೆ ಏನಿದೆ ಅಂತ ವಿಚಾರವನ್ನು ತಿಳಿಯುವ ಕುತೂಹಲವೂ ಇಲ್ಲ ಭೀಮಸೇನ ದೇವರಿಗೆ. ಹಾಗಾದ್ರೆ ಭೀಮಸೇನ ದೇವರಿಗಿದ್ದದ್ದೇನು ಅಂದ್ರೆ ಸಾಕ್ಷಾತ್ ಭಗವಂತ, ಸಚ್ಚಿದಾನಂದಮಯನಾದ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ, ನಿರ್ದೋಷನಾದ ಭಗವಂತ ಪ್ರತ್ಯಕ್ಷದಲ್ಲಿ ಒಂದು ನಿಂತುಕೊಂಡಾಗ ಇಲ್ಲಿಯವರೆಗೂ ನಾನು ಮಾಡಿರುವ ಕರ್ಮಗಳೇನಿದೆ ಆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಎನ್ನುವಂತಹ ಬುದ್ಧಿ. ಮುಂದೆ ಮತ್ತೇನು ಕರ್ಮಗಳನ್ನು ಮಾಡ್ತೇನೆ ಅದನ್ನು ಸಂಕಲ್ಪ ಮಾಡಬೇಕು. ಭಗವಂತನ ಎದುರಿಗೆ ಹೇಗೆ ಇರಬೇಕು, ಭಗವಂತನನ್ನ ಹೇಗೆ ಕಾಣಬೇಕು. ಭಗವಂತನನ್ನ ಭಗವಂತ ಅಂತಲೇ ತಿಳಿಯೋದಿಲ್ಲ ಎಷ್ಟೋ ಜನಗಳು. ಇವರೇ ಹನುಮಂತ ದೇವರಾದಾಗ ರಾಮಾವತಾರದ ಸಂದರ್ಭದಲ್ಲಿ ರಾಮಚಂದ್ರ ದೇವರು, ಶ್ರೀರಾಮಚಂದ್ರ ದೇವರು ಲಕ್ಷ್ಮಣನೊಂದಿಗೆ ಸೀತೆಯನ್ನು ಅನ್ವೇಷಣೆ ಮಾಡಿಕೊಂಡು ಹೊರಟಾಗ ಸುಗ್ರೀವಾದಿಗಳು, ಸೂರ್ಯನೇ ಮೊದಲಾದ ದೇವತೆಗಳು ರಾಮನನ್ನ ನೋಡಿ, ಶ್ರೀರಾಮಚಂದ್ರನನ್ನ ನೋಡಿ ವಾಲಿ ಕಳಿಸಿರ್ತಕ್ಕಂತಹ ಯಾವನೋ ಒಬ್ಬ ಮಾನವ ಅಂತ ತಿಳಿದರು ಹೊರತು ಸಾಕ್ಷಾತ್ ನಾರಾಯಣನೇ ಶ್ರೀರಾಮಚಂದ್ರ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳಿಯಲಿಲ್ಲ. ಹಾಗೆ ತಿಳಿದ ಒಬ್ಬರೇ ಒಬ್ಬ ಜ್ಞಾನಿ ಪುರುಷರು ಅಂದ್ರೆ ಹನುಮಂತ ದೇವರು. ರಮಾಕೃತಿ ರಾಮ ತನುಂದ ದರ್ಶನ. ಯಾರನ್ನು ತಿಳ್ಕೊಂಡಿವಿ ಇವರನ್ನ? ರಾಮವೆಂಬ ಆಕೃತಿಯನ್ನ ಹೊಂದಿದ ಸೀತಾದೇವಿಯ ಗಂಡ, ರಮಾದೇವಿಯ ಗಂಡ, ಸಾಕ್ಷಾತ್ ಲಕ್ಷ್ಮೀಪತಿಯೇ ರಾಮತನು ಶ್ರೀರಾಮಚಂದ್ರ ದೇವರೆಂಬ ದೇಹವನ್ನು ಹೊಂದಿಕೊಂಡು ಬಂದಿದ್ದಾನೆ ಅಂತ ಆಗಲೂ ದೇವರಲ್ಲ ದೇವರು ಅಂತ ತಿಳಿದರು. ಇಲ್ಲೂ ಕೂಡ ಅಷ್ಟೇ, ಭಗವಾನ್ ವೇದವ್ಯಾಸ ದೇವರನ್ನ ತಪ್ಪಾಗಿ ತಿಳಿದವರೇ ಹೆಚ್ಚು. ನಾರಾಯಣನ ಅವತಾರ ವೇದವ್ಯಾಸ ದೇವರು ಅಂತ ಎಷ್ಟೋ ಜನ ಇವತ್ತು ತಿಳಿದಿಲ್ಲ. ಕೆಲವು ಯಾವುದೋ ಒಬ್ಬ ಮಹರ್ಷಿ ಅಂತ ಕೆಲವರು ತಿಳಿತಾರೆ, ಇನ್ನೊಬ್ರು ಯಾರೋ ಹೆಸರು ಹೇಳಿ ಆ ಋಷಿಗಳು ಅಂತ ಮತ್ತೊಬ್ಬರು ತಿಳಿತಾರೆ. ಹೀಗೆ ಸುಮ್ಮನೆ ಪರಾಶರರ ಮಕ್ಕಳು ಇಷ್ಟೇ, ಏನ್ ಜನರು ತಿಳಿಬೇಕೋ ಅಷ್ಟೇ ತಿಳಿದಿದ್ದಾರೆ ಹೊರತು ಈಗ ಬಂದಿರತಕ್ಕಂತಹ ಈ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣನ ಅವತಾರ ಪುರುಷರಾದ ವೇದವ್ಯಾಸ ದೇವರೇ ಅಂತ ತಿಳಿದು ಆ ದೇವರು ಅಂತ ಬಂದಾಗ ನಾನು ಹೇಗಿರಬೇಕು, ದೇವರಿಗೆ ಸಾಧನೆಯನ್ನು ಸಮರ್ಪಿಸೋದು, ಮುಂದೆ ಮಾಡುವ ಸಾಧನೆಗಳನ್ನು ಸಂಕಲ್ಪ ಮಾಡುವಂತಹ ಒಂದು ವಿವೇಕ ಏನಿದೆ ಅದು ಭೀಮಸೇನ ದೇವರಲ್ಲಿ ನಾವು ಕಾಣುತ್ತೇವೆ. ಆ ಭೀಮಸೇನ ದೇವರು ನಮಗೆ ಈ ಸಂದೇಶವನ್ನು ಕೊಡುತ್ತಾರೆ. ದೇವಸ್ಥಾನಗಳಿಗೆ ಹೋದಾಗ, ದೇವರನ್ನು ನೋಡಿದಾಗ ನಾವು ಹಿಂದೆ ಮಾಡಿದ ಕರ್ಮಗಳ ಸಮರ್ಪಣೆಯನ್ನು ಮಾಡಬೇಕು, ಮುಂದೆ ಮಾಡತಕ್ಕಂತಹ ಕರ್ಮಗಳ ಸಂಕಲ್ಪವನ್ನು ಮಾಡಬೇಕು ಎನ್ನುವಂತಹ ಒಂದು ರಹಸ್ಯತರವಾದ ವಿಚಾರವನ್ನು ಭೀಮಸೇನ ದೇವರು ತಿಳಿಸಿಕೊಡುತ್ತಾರೆ. ಅನಂತರದಲ್ಲಿ ದ್ರೌಪದಿ ದೇವಿಯ ಒಂದು ಸ್ವಯಂವರ. ಆಗ ಎಲ್ಲರೂ ಕೂಡ ಬಹಳ ಸಂತೋಷದಿಂದ ತಾನು ಹಸ್ತಿನಾವತಿಯಲ್ಲಿ ಇರುವಾಗ ದುರ್ಯೋಧನಾದಿಗಳ ಉಪಟಳ, ವನವಾಸ, ಅನಂತರದಲ್ಲಿ ಅಜ್ಞಾತವಾಸ ಇದನ್ನೆಲ್ಲ ಮುಗಿಸಿ ಆಗಿ ಬಂದ ಮೇಲೆ ಸ್ವತಃ ಭೀಮಸೇನ ದೇವರು ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿದ್ದಾರೆ. ಒಬ್ಬ ದುರ್ಯೋಧನಾದಿಗಳಲ್ಲ, ಎಲ್ಲಾ ದುಷ್ಟರನ್ನೂ ಸಂಹಾರ ಮಾಡಿದ್ದು ಭೀಮಸೇನ ದೇವರೇ. ಜರಾಸಂಧ ಅಂತ ತಗೊಳ್ರಿ, ಮಹಾಪರಾಕ್ರಮಿ. ಆ ಮಹಾಪರಾಕ್ರಮಿಯಾದ ಜರಾಸಂಧನನ್ನ ಕೊಂದದ್ದೂ ಕೂಡ ಭೀಮಸೇನ ದೇವರೇ, ಇನ್ನಾರು ಕೊಲ್ಲಿಲ್ಲ. ಧಾರ್ತರಾಷ್ಟ್ರಾದಿಗಳೇನಿದ್ದಾರೋ, 100 ಜನ ಸೋದರರೇನಿದ್ದಾರೋ ಇವರನ್ನೂ ಕೂಡ 100 ಜನರನ್ನ ಸಂಹಾರ ಮಾಡಿದ್ದು ಯಾರು ಅಂದ್ರೆ ಭೀಮಸೇನ ದೇವರೇ, ಇನ್ಯಾರೂ ಇಲ್ಲ. ಕೀಚಕ, ಮಹಾಬಲಿಷ್ಠನಾಗಿದ್ದ ಕೀಚಕ, ಅವನನ್ನೂ ಸಂಹಾರ ಮಾಡಿದ್ದು ಯಾರು ಅಂದ್ರೆ ಸಾಕ್ಷಾತ್ ಭೀಮಸೇನ ದೇವರೇ. ಹೀಗೆ ಎಲ್ಲ ಅಸುರರನ್ನ ಮಣಿಮಂತ ಅಂತ ಹೇಳಿ ಸೌಗಂಧಿಕಾ ಪುಷ್ಪದ ಸಂದರ್ಭದಲ್ಲಿ ಏನು ಮಣಿಮಂತ ಎಂಬುದಾಗಿ ಅಸುರ ಬಂದಿದ್ದ, ಆ ಮಣಿಮಂತನನ್ನು ಕೂಡ ಸಂಹಾರ ಮಾಡಿದವರು ಭೀಮಸೇನ ದೇವರೇ.
ಅನಂತರದಲ್ಲಿ ತಮ್ಮ ಮೊಮ್ಮಗನಾಗಿರ್ತಕ್ಕಂತಹ ಪರೀಕ್ಷಿತ ರಾಜನನ್ನ ತಾನು ಪಟ್ಟ ಕಟ್ಟಬೇಕು ಅಂತ ಅವನನ್ನು ಪಟ್ಟ ಕಟ್ಟಿದ್ದಾರೆ. ಪರೀಕ್ಷಿತ ರಾಜನಿಗೆ ಪಟ್ಟ ಕಟ್ಟಿ ತಮ್ಮ ಮೂಲ ರೂಪವನ್ನು ಸೇರಬೇಕು ಎಂಬುದಾಗಿ ವಿಚಾರವನ್ನು ತಿಳಿಸಿಕೊಡುತ್ತಾರೆ. ಆ ಸಂದರ್ಭದಲ್ಲಿ ಮಧ್ವಾವತಾರ ಆಗಲಿಕ್ಕೆ ಏನು ಪ್ರಸಂಗ ಒದಗಿ ಬಂತು ಅಂತನ್ನುವುದನ್ನು ತಿಳಿಸಿಕೊಡುತ್ತಾರೆ. ಏನಾಯಿತು ಅಂದರೆ, ಈ ಮಣಿಮಂತ ಏನಿದ್ದ, ಈ ಮಣಿಮಂತನೇ ಮೊದಲಾಗಿರ್ತಕ್ಕಂತಹ ಅಸುರರು ಒಂದು ಸಭೆಯನ್ನ ಮಾಡಿದ್ದಾರೆ. ಇದು ಬೇರೆ ಬೇರೆ ಪುರಾಣಗಳಲ್ಲೂ ಬರುತ್ತದೆ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳಿದ್ದಾರೆ ಅಂದರೆ ಅವರು ಹೇಳಿದರೆ ಅದನ್ನು ಹೇಗೆ ನಂಬೋದು ಅಂತ ನಾವು ಸಂಶಯ ಮಾಡುವ ಪ್ರಸಂಗ ಇಲ್ಲ. ಈ ಪ್ರಸಂಗ ಪುರಾಣಗಳಲ್ಲಿಯೂ ಕೂಡ ಬೇಕಾದಷ್ಟು ಬರುತ್ತದೆ. ಮಣಿಮಂತನೇ ಮೊದಲಾಗಿರತಕ್ಕಂತಹ ಅಸುರರು. ನಾರಾಯಣ ಪಂಡಿತಾಚಾರ್ಯರ ಪ್ರಾಮಾಣಿಕತೆ ನನಗೆ ತುಂಬಾ ಸಂತೋಷ ಅನ್ನಿಸ್ತದೆ. ನಿಜವಾಗಿಯೂ ಈ ಅಸುರರಲ್ಲಿ ಕಲಿ ಬಹಳ ಪ್ರಧಾನ. ಕಲಿಗಿಂತಲೂ ಮೀಲಾದವರು ಯಾರೂ ಇಲ್ಲ. ಕಲಿ ಮೀಟಿಂಗ್ ಮಾಡಿದ ಅಂತ ಹೇಳೇ ಇಲ್ಲ. ಮಣಿಮತ್ಪುರೋಗಾನ ಸೌಪಟುಂ ಕ್ರೋಧವ ಶಾಂಜಗಾನ ಅಥೈಷ ವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯು ಪ್ರಭವಸ್ಸು ತೇಜಃ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಮಣಿಮಂತನ ಹೆಸರನ್ನು ಹೇಳುತ್ತಾರೆ. ಪುರಾಣಗಳಲ್ಲಿಯೂ ಕೂಡ ಮಣಿಮಂತನ ಹೆಸರೇ ಬರುತ್ತದೆ. ಅಂದರೆ ಪ್ರಾಮಾಣಿಕತೆ ಎಷ್ಟಿರಬೇಕು. ಒಬ್ಬ ಇತಿಹಾಸಕಾರರಲ್ಲಿ ಪ್ರಾಮಾಣಿಕತೆ ಬಹಳ ಮಹತ್ವ. ವೈಯಕ್ತಿಕ ಜೀವನದೊಳಗೆ ಪ್ರಾಮಾಣಿಕತೆ ಬಹಳ ಮಹತ್ವ. ಸಂಸಾರದೊಳಗೂ ಪ್ರಾಮಾಣಿಕತೆ ಬಹಳ ಮಹತ್ವ. ಯಾವ ಸಂಸಾರದಲ್ಲಿ ಹಿರಿಯರಿಂದ ಕಿರಿಯರವರೆಗೂ ಪ್ರಾಮಾಣಿಕತೆ ಇರುತ್ತದೋ ಆ ಸಂಸಾರ ಮಾತ್ರ ಶುದ್ಧ ಇರುತ್ತದೆ. ಹಿರಿಯರಲ್ಲಾಗಲಿ, ಮಧ್ಯಮರಲ್ಲಾಗಲಿ, ಕಿರಿಯರಲ್ಲಾಗಲಿ ಅಪ್ರಾಮಾಣಿಕತೆ ಅಂತ ಬಂದರೆ ಆ ಸಂಸಾರ ನಾಶ ಆಗ್ತದೆ. ಹೇಗೆ ಹಾಗೆ ಒಂದು ಸಮಾಜದೊಳಗೆ ಒಬ್ಬ ರಾಜನೊಳಗೆ ಪ್ರಾಮಾಣಿಕತೆ ಇರಬೇಕು. ಒಬ್ಬ ಇತಿಹಾಸಕಾರ, ಒಬ್ಬ ಲೇಖಕ, ಒಬ್ಬ ಬರಹಗಾರನಲ್ಲಿಯೂ ಕೂಡ ಆ ಪ್ರಾಮಾಣಿಕತೆ ಅಷ್ಟು ಪ್ರಾಮಾಣಿಕವಾಗಿ ಇರಬೇಕು. ತಾನೇನು ವಿಚಾರವನ್ನು ಹೇಳ್ತಾನೆ, ತನಗೆ ಯಾರನ್ನ ವೈಭವೀಕರಣ ಮಾಡಬೇಕು ಅಂತ ಅನಿಸ್ತದೋ ಅವರನ್ನ ವೈಭವೀಕರಣ ಮಾಡೋದು, ನಿಜವಾಗಿಯೂ ಅಸ್ತಿತ್ವ ಇದ್ದವರನ್ನ ಕೆಳಗೆ ಹಾಕೋದು. ಇವತ್ತಿನ ಸೊಸೈಟಿಯಲ್ಲಿ ನೋಡ್ತೀವಲ್ಲ, ನಿಜವಾದ ಶಕ್ತಿಶಾಲಿ ಇರುವಂತಹ ವ್ಯಕ್ತಿ, ಶಕ್ತಿಶಾಲಿ ಅಂದ್ರೆ ಫಿಸಿಕಲ್ ಆಗಿ ಶಕ್ತಿ ಇರೋದು ಅಂತ ನಾನು ಹೇಳ್ತಾ ಇಲ್ಲ, ಅದು ಬೌದ್ಧಿಕವಾಗಿಯೋ ಅಥವಾ ಕಾರ್ಯ ಸಂಘಟನಾ ಸಾಮರ್ಥ್ಯವೋ ಮೊದಲಾದ ಏನೇನು ಶಕ್ತಿಗಳಿವೆ, ಆ ಶಕ್ತಿಗಳಿದ್ದವರನ್ನ ಸೊಸೈಟಿ ಕೆಳಗಿಳಿಸ್ತದೆ, ಏನೂ ಇರದವರನ್ನ ಮೇಲಕ್ಕೆ ಎತ್ತದೆ. ಈ ಕ್ರಮದೊಳಗೆ ಏನಿದೆ ಅದು ಇರಬಾರದು. ಅದು ಅಪ್ರಾಮಾಣಿಕತೆ ಅಂತ ಕರೀತದೆ. ಅದರಿಂದ ಸೊಸೈಟಿಗೂ ತೊಂದರೆ, ಕುಟುಂಬಕ್ಕೂ ತೊಂದರೆ. ಒಬ್ಬ ಲೇಖಕನಲ್ಲಿ ಇರಬೇಕಾದ ಈ ಗುಣ ಎಲ್ಲರಲ್ಲಿಯೂ ಇರಬೇಕು. ತಥಾಪಿ ಲೇಖಕನಲ್ಲಂತೂ ಮೊದಲು ಇರಬೇಕು. ಒಬ್ಬ ಹೀರೋನನ್ನ ನಾನು ಚಿತ್ರೀಕರಿಸಬೇಕು ಅಂತ ತನ್ನ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಹೊರಟ ಒಬ್ಬ ಕವಿಯಲ್ಲಿ ಈ ಪ್ರಾಮಾಣಿಕ ಗುಣ ಬಹಳ ಮಹತ್ವಪೂರ್ಣವಾದದ್ದು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಬೇಕಾದಷ್ಟು ಬಾರಿ ಅದನ್ನು ಹೇಳಿದ್ದಾರೆ. ಮೊದಲಿಗೂ ಹೇಳಿದ್ದಾರೆ, ಕೊನೆಗೂ ಹೇಳಿದ್ದಾರೆ. ಆ ಕೊನೆಯ ಘಟ್ಟದ ವಿಚಾರವನ್ನು ಬಂದಾಗ ನಾರಾಯಣ ಪಂಡಿತಾಚಾರ್ಯರ ಪ್ರಾಮಾಣಿಕತೆಯ ಬಗ್ಗೆನೇ ವಿಶೇಷವಾಗಿ ನಾನು ಆಗ ನಿರೂಪಣೆಯನ್ನು ಮಾಡುತ್ತೇನೆ. ಅಂತೂ ತಾತ್ಪರ್ಯ, ಪುರಾಣಗಳಲ್ಲಿ ಯಾವ ಮಣಿಮಂತನೇ ಮೊದಲಾದವರು ಅಂತ ಹೇಳಿದ್ದಾರೋ ನಾರಾಯಣ ಪಂಡಿತಾಚಾರ್ಯರು ಹಾಗೆ ಹೇಳಿದ್ದಾರೆ. ಬಹಳ ಸಿಟ್ಟು ಬಂತು. ಸೌಗಂಧಿಕಾ ಪುಷ್ಪಹರಣದ ಸಂದರ್ಭದಲ್ಲಿ ನನ್ನನ್ನು ಕೊಂದಿರತಕ್ಕಂತಹ, ಯಾಕಂದ್ರೆ ಸಿಟ್ಟಿನ ರೂಪ ಆ ಮಣಿಮಂತ. ಅವನೇನ್ ಮಾಡಿದ ಅಂದ್ರೆ ಕೆಲವು ಅಸುರರನ್ನ ಸೇರಿಸಿಕೊಂಡು ಹೇಳಿದ, ಇಲ್ಲ, ಈ ಭೀಮಸೇನ ದೇವರಿಂದ ನಾವೆಲ್ಲರೂ ಹತರಾದವರಾಗಿದ್ದೇವೆ, ಸತ್ತವರಾಗಿದ್ದೇವೆ. ಈ ಭೀಮಸೇನ ದೇವರನ್ನ ಬಲದಿಂದ ನಮಗೆ ಗೆಲ್ಲಲಿಕ್ಕೆ ಆಗೋದಿಲ್ಲ. ಇನ್ನು ಮಾತಿನಿಂದಲಾದರೂ ಕೂಡ ನಾವು ಅವನನ್ನು ಗೆಲ್ಲಬೇಕು. ಅದಕ್ಕಾಗಿ ಏನು ಮಾಡೋಣ ಅಂದ್ರೆ ಕಲಿಯುಗದಲ್ಲಿ ಹುಟ್ಟಿ ಬರೋಣ. ಅಲ್ಲಲ್ಲಿ ಹುಟ್ಟಿ ಬಂದು ರುದ್ರದೇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳ ಒಂದು ವರವನ್ನು ಪಡೆದು ಉತ್ತಮ ವಾಗ್ಮಿತ ಅಂದ್ರೆ ಬಹಳ ಚೆನ್ನಾಗಿ ಮಾತನಾಡಿಕ್ಕೆ ಬರಬೇಕು. ಹಾಗೆ ವರವನ್ನು ಪಡೆದು ನಾವು ಹುಟ್ಟಿ ಬರೋಣ ಎಂಬುದಾಗಿ ಒಂದು ಠರಾವು ತೆಗೆದುಕೊಂಡು ಬಂದರು. ಹಾಗೆ ಅನೇಕ ಅಸುರರು ಹುಟ್ಟಿ ಬರ್ತಾರೆ. ಅಲ್ಲಲ್ಲಿ ಹುಟ್ಟಿ ಬರ್ತಾರೆ. ಅಂಗಡಿತಳದಲ್ಲಿ ಹೀಗೆ ಬೇಕಾದಲ್ಲಿ ಹುಟ್ಟಿ ಬರ್ತಾರೆ. ಹುಟ್ಟಿ ಬಂದು ಏನು ಮಾಡ್ತಾರೆ? ಒಂದೇ ವಿಚಾರ ಅಲ್ಲ. ಕೆಲವರು ಭಗವಂತನಿಲ್ಲ ಅಂತಾನೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಎಲ್ಲಿದ್ದಾರೆ ಭಗವಂತ ಅಂತ? ಇರೋದು ಬ್ರಾಹ್ಮಣ ವೇಷ, ಆದರೆ ಹೇಳುವುದೆಲ್ಲ ಭಗವದ್ ವಿರೋಧಿಯಾದ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ. ತಮ್ಮ ಉಪನ್ಯಾಸಗಳಲ್ಲಿ ಆಕರ್ಷಣೀಯವಾಗಿ ದೇವರ ಅಸ್ತಿತ್ವವನ್ನು ಅಲ್ಲಗಳೆಯತಕ್ಕಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ದೇವರೇ ಇಲ್ಲ ಅಂತ ಒಬ್ಬವ, ನಾನೇ ದೇವರು ಅಂತ ಮತ್ತೊಬ್ಬ, ದೇವರಿಗೂ ನನಗೂ ಸಮಾನತೆ ಇದೆ ಅಂತ ಮತ್ತೊಬ್ಬ, ಹೀಗೆ ಅನೇಕ ವಿಚಿತ್ರ. ದೇವರಿದ್ದಾನೆ, ದೇವತೆಗಳಿಲ್ಲ. ವೇದಗಳಿವೆ, ವೇದಗಳಿಲ್ಲ. ಆ ವೇದಗಳಲ್ಲೂ ಕೆಲವು ವೇದಗಳು ಮಾತ್ರ ಪ್ರಾಮಾಣಿಕ, ಇನ್ನು ಕೆಲವು ವೇದಗಳು ಅಪ್ರಾಮಾಣಿಕ, ವೇದಗಳು ಸುಳ್ಳು. ಹೀಗೆ ತನಗೆ ತಿಳಿದಂತೆ ವಿಚಿತ್ರವಾಗಿ ಭಗವದ್ ವಿರೋಧಿ ವಿಚಾರಗಳನ್ನ, ಅಶಾಸ್ತ್ರೀಯ ವಿಚಾರಗಳನ್ನ ಲೋಕದೊಳಗೆ ಪ್ರಸಾರ ಮಾಡಿದಾಗ ನಾರಾಯಣ ಪಂಡಿತಾಚಾರ್ಯರು ಮೊದಲನೆಯ ಶಬ್ದವನ್ನು ಮುಗಿಸಬೇಕಾದ್ರೆ ಹೇಳ್ತಾರೆ, ವಿಶ್ವಂ ಮಿಥ್ಯಾ ವಿಭುರ ಗುಣವಾನಾತ್ಮನಾಂ ನಾಸ್ತಿ ಭೇದೋ ದೈತ್ಯಾ ಇತ್ತಂ ವ್ಯರತ ಗಿರಾಂ ದಿಕ್ಷು ಭೂಯ ಪ್ರಸಿದ್ಧಿಂ
ಆನಂದಾದ್ಯೈರ್ಗುರುಗುಣಗಣೈಃ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿತ ಸದಾಂ ಹಂತನೂನಂ ತಿರೋಭೂತ್. ಈ ರೀತಿಯಾಗಿ ದುರ್ಭಾಷ್ಯಗಳ ಒಂದು ಸಂತತಿಯೇ ಮೊಳಗಿದಾಗ, ಆ ಜನಾಂಗವೇ ಹೆಚ್ಚಾದಾಗ, ಜಗತ್ತೇ ಇಲ್ಲ ಎನ್ನುವಾಗ, ಪರಮಾತ್ಮನಿಗೆ ಗುಣಗಳಿಲ್ಲ ಅಂತ ಹೇಳಿದಾಗ, ಪರಮಾತ್ಮನೇ ಇಲ್ಲ ಅಂತ ಹೇಳಿದಾಗ, ಈ ವಿಚಾರಗಳನ್ನ ಕೇಳಿ 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 ಸಜ್ಜನರ ಮನಸ್ಸಿನಿಂದ ಭಗವಂತ ಅಲ್ಲಿಂದ ಹೊರಗೋಗಿದ್ದಾನೆ. ಅಂದ್ರೆ ಸಜ್ಜನರು ತಮ್ಮ ಮನಸ್ಸಿನಲ್ಲಿ ಭಗವಂತನನ್ನ ಇಟ್ಟುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ದುಸ್ಥಿತಿ ಬಂದಾಗ ಎಲ್ಲರೂ ಕೂಡ ಬ್ರಹ್ಮಾದಿ ದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮಿಕ್ಕ ದೇವತೆಗಳು ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು. ಆಗ ಪರಮಾತ್ಮನ ಕಡೆಗೆ ಬರ್ತಾರೆ. ಪರಮಾತ್ಮ ಯೋಚನೆ ಮಾಡುತ್ತಾನೆ, ನಾನು ಅವತಾರ ಮಾಡಬೇಕು ಅಂದರೆ ನಾನು ಅವತಾರ ಮಾಡುವುದಿಲ್ಲ, ಕಲಿಯುಗದಲ್ಲಿ ನನಗೆ ಅವತಾರ ಇಲ್ಲ. ಇನ್ನು ಬ್ರಹ್ಮದೇವರು ಸಮರ್ಥರು, ಮಾಡಲಿಕ್ಕೆ ಅತ್ಯಂತ ಸಮರ್ಥರು ಬ್ರಹ್ಮದೇವರು, ಆದರೆ ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ. ಭಾಗವತವು ಈ ವಿಷಯವನ್ನು ಅತಿ ಸ್ಪಷ್ಟವಾಗಿ ಹೇಳುತ್ತದೆ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಹೀಗಾಗಿ ಬ್ರಹ್ಮದೇವರು ಅವತಾರ ಮಾಡುವುದಿಲ್ಲ. ಈಗ ಬ್ರಹ್ಮನಷ್ಟೇ ತಿಳುವಳಿಕೆಯನ್ನು ಹೊಂದಿದ ಬ್ರಹ್ಮದೇವರಿಗೆ ಸಮಾನರಾಗಿರತಕ್ಕಂತಹ ವ್ಯಕ್ತಿ ಯಾರು ಎಂಬುದಾಗಿ ಯೋಚನೆ ಮಾಡಿದಾಗ ಅವರಿಗೆ ಇಡೀ ಜಗತ್ತಿಗೆ ಜೀವನ ಕೊಡುವ ಮುಖ್ಯ ಪ್ರಾಣ ದೇವರಿದ್ದಾರೋ ಅವರೇ ಅಂತ ಕಾಣಿಸ್ತು ಭಗವಂತನಿಗೆ. ನೋಡ್ತಾನಂತೆ, ಬ್ರಹ್ಮಾಂಡಮಪ್ಪಿನವತಾರ ಮನಾದಿದಿಕ್ಷು ಸರ್ವಜ್ಞಂ ಅನ್ಯಂ ಅನವೇಕ್ಷ ಸ್ಮಿರಾನೋ ಭುವನ ಜೀವನಂ. ಆ ಭಾಷೆ ಮುಗುಳು ನಗೆಯಿಂದ ಕೂಡಿರತಕ್ಕಂತಹ ಪರಮಾತ್ಮನು ಭುವನ ಜೀವನಂ, ಇಡೀ ಭುವನಕ್ಕೇನೆ ಇಡೀ ಪ್ರಪಂಚಕ್ಕೆ ಜೀವನವನ್ನು ಕೊಡುವ ಮುಖ್ಯ ಪ್ರಾಣದೇವರನ್ನು ಕುರಿತು ಮಾತನಾಡಿದ್ದಾನೆ. ಹೇಳ್ತಾನೆ ಪ್ರಾಣದೇವರಿಗೆ, ಅಪ್ಪ ಪ್ರಾಣದೇವ, ನೀನು ಭೂಮಿಯಲ್ಲಿ ಅವತಾರವನ್ನು ಮಾಡಬೇಕು, ಮಧ್ವರೂಪವನ್ನು ನೀನು ತಾಳಿ ನನ್ನ ಗುಣಗಳನ್ನು ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ, ನನ್ನ ಸದ್ಗುಣಗಳು ಭಗವಂತನಿಲ್ಲ ಅಂತ ಅಲ್ಲ, ಭಗವಂತನಿದ್ದಾನೆ. ವೇದಗಳು ಇವೆ, ಎಲ್ಲಾ ವೇದಗಳು ಪರಮ ಪ್ರಮಾಣ. ಒಂದು ಭಾಗ ಪ್ರಮಾಣ, ಇನ್ನೊಂದು ಭಾಗ ಅಪ್ರಮಾಣ ಅಲ್ಲ. ಸಕಲ ವೇದಗಳು ಕೂಡ, ವೇದಗಳ ಪ್ರತಿಯೊಂದು ಅಕ್ಷರಗಳು ಕೂಡ ಪರಮ ಪ್ರಮಾಣವಾಗಿವೆ. ಆ ಎಲ್ಲ ಅಕ್ಷರಗಳಲ್ಲಿ ಭಗವಂತನೇ ಪ್ರತಿಪಾದಿತನಾಗಿದ್ದಾನೆ. ಆ ಎಲ್ಲ ವೇದಗಳ ಪ್ರತಿ ಅಕ್ಷರಗಳು ಭಗವಂತನ ಗುಣಗಾನಗಳನ್ನೇ ಮಾಡುತ್ತವೆ. ವೇದಗಳು ಎಷ್ಟು ಸತ್ಯವೋ ಭಗವಂತನು ಅಷ್ಟೇ ಸತ್ಯ, ಭಗವಂತನ ಗುಣಗಳು ಅಷ್ಟೇ ಸತ್ಯ. ಭಗವಂತನಿಗೆ ಪ್ರಾಕೃತಿಕವಾದ ಗುಣಗಳಿಲ್ಲ. ಭಗವಂತನಿಗೆ ಪ್ರಾಕೃತಿಕವಾದ ಯಾವ ಈ ಹಸಿವೆ, ನೀರಡಿಕೆ ಮೊದಲಾದ ದೋಷಗಳು ಅಂತಿದೆ, ಇಂತಹ ದೋಷಗಳು ಲವಲೇಶ ಭಗವಂತನಿಗೆ ಇಲ್ಲ. ಹಾಗಾದರೆ ಅಪ್ರಾಕೃತ ದೋಷಗಳು, ಅಪ್ರಾಕೃತ ಇದ್ರೆ ದೋಷಗಳೇ ಇರುವುದಿಲ್ಲ. ಆದ್ದರಿಂದಾಗಿ ಹೀಗೆ ಭಗವಂತನ ಸದ್ಗುಣಗಳೇನಿದೆ ಆ ಸದ್ಗುಣಗಳನ್ನ ನೀನು ನಿರ್ಣಯ ಮಾಡು ಎಂಬುದಾಗಿ ಹೇಳಿದಾಗ ದೇವತೆಗಳು ಬೇಗ ನೀವು ಅವತಾರ ಮಾಡಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ದೇವರ ಆಜ್ಞೆ, ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದವರಾಗಿ ನಾವು ಮದ್ದಿಗೆ ಭಟ್ಟರಲ್ಲಿ ಅವತಾರ ಮಾಡಬೇಕು ಎಂದು ಇಚ್ಛೆಯನ್ನು ಮಾಡುತ್ತಾರೆ. ಆ ಮದ್ದಿಗೆ ಭಟ್ಟರು ಯಾರು, ಅವರ ಒಂದು ಶುದ್ಧವಾದ ಜೀವನ ಚರಿತ್ರೆ ಹೇಗಿತ್ತು ಅಂತನ್ನುವುದನ್ನು ಕೂಡ ನಾರಾಯಣ ಪಂಡಿತಾಚಾರ್ಯರು ತಿಳಿಸಿಕೊಡುತ್ತಾರೆ. ತ್ರಿಕುಲೈಕ ಕೇತು ಕಂ ಯದ್ಧದಾತಿ, 3 ಕುಲಕ್ಕೇನೆ ಭೂಷಣಪ್ರಾಯರಾಗಿರ್ತಕ್ಕಂತಹ ಮಹಾನುಭಾವರು ನಮ್ಮ ಮದ್ದಿಗೆ ಭಟ್ಟರು. ಮೂಲತಃ ಶಿವಳ್ಳಿ ಗ್ರಾಮದವರು, ಉಡುಪಿಯ ಸಮೀಪದಲ್ಲಿರುವ ಶಿವಳ್ಳಿ ಗ್ರಾಮದವರು. ಅವರು ವಲಸೆ ಬಂದು ಈ ಪಾಜಕ ಕ್ಷೇತ್ರಕ್ಕೆ ಬಂದಿರ್ತಾರೆ. ಪರಶುರಾಮ ದೇವರು ದುರ್ಗಾದೇವಿಯನ್ನು ಸ್ಥಾಪನೆ ಮಾಡಿರತಕ್ಕಂತಹ ಪವಿತ್ರವಾದ ಸ್ಥಳ ದುರ್ಗಾ ಬೆಟ್ಟ ಅಂತ ಇವತ್ತಿನ ನಾವು ನೋಡ್ತೇವೆ. ಕುಂಜಾರುಗಿರಿ ದುರ್ಗಾ ಬೆಟ್ಟವನ್ನು ನಾವು ನೋಡುತ್ತೇವೆ. ಅದರ ಸಮೀಪದೊಳಗೇನೆ, ಅದರ ಕೆಳಭಾಗದಲ್ಲೇನೆ ಪಾಜಕ ಎಂಬುದಾಗಿ ಶ್ರೇಷ್ಠವಾದ ಕ್ಷೇತ್ರ. ಅಲ್ಲಿ 4 ತೀರ್ಥಗಳು, ಇನ್ನೊಂದು ವಾಸುದೇವ ತೀರ್ಥ ಅಂತ ನಂತರದಲ್ಲಿ ಆಗ್ತದೆ. ಹೀಗೆ 5 ತೀರ್ಥಗಳಿಂದ ಯುಕ್ತವಾಗಿರತಕ್ಕಂತಹ ಪಾವನವಾದ ಪರಿಸರದಲ್ಲಿ ಮದ್ದಿಗೆ ಭಟ್ಟರು ವಾಸವಾಗಿದ್ದಾರೆ. ಪ್ರತಿನಿತ್ಯದ ಅವರ ಜೀವನ ಕ್ರಮ ಹೇಗಿತ್ತು ಅಂದರೆ, ಗೋವಿಂದ ಸುಂದರ ಕಥಾ ಸುದಯ ಸೃಢಾಮಾನಂದಯನ್ನ ಕಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತ ಪೀಠಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಯಾವಾಗಲೂ ಹರಿಕಥೆಗಳನ್ನು ಹೇಳಬೇಕಂತೆ ಮದ್ದಿಗೆ ಭಟ್ಟರು. ಯಾವತ್ತೂ ಹರಿಕಥೆಗಳನ್ನೇ ಹೇಳಿ 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 ಕೇಳಿ ತಾನೂ ಆನಂದ ಪಡಬೇಕು, ಕೇಳಿದವರಿಗೂ ಆನಂದ ಆಗಬೇಕು. ಈ ಕ್ರಮದೊಳಗೆ ಜೀವನವನ್ನು ಇಟ್ಟುಕೊಂಡ ಮಹನೀಯರು ಮದ್ದಿಗೆ ಭಟ್ಟರು. ಹಾಗೇ ಜೀವನವನ್ನು, ಶುದ್ಧವಾದ ಜೀವನವನ್ನು ಮಾಡಿದ್ದಾರೆ.
ಅವರ ಕುಲಸ್ವಾಮಿ ಎಂದರೆ ಅನಂತಾಸನ. ಏನಿವತ್ತು ಅನಂತೇಶ್ವರ ದೇವಾಲಯ ಎಂದು ನೋಡುತ್ತೇವೆ, ಈ ಅನಂತೇಶ್ವರ ಅರ್ಥಾತ್ ಅನಂತಾಸನ ಇವನು ಸಾಕ್ಷಾತ್ ವಿಷ್ಣುವಿನ ಒಂದು ರೂಪ. ಅದು ಆ ವಿಷ್ಣುವನ್ನೇ ಇವರು ಕುಲದೇವರು ಅಂತ ಮಾಡಿಕೊಂಡಿದ್ರು. ಅನಂತೇಶ್ವರನನ್ನೇ ಅವರ ಸೇವೆಯನ್ನು ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಇವತ್ತಿನ ಎಷ್ಟೋ ಚರ್ಚೆಗಳಲ್ಲಿ ನಾವು ಕಾಣುತ್ತೇವೆ, ಅನಂತೇಶ್ವರ ಅಂದ್ರೆ ವಿಷ್ಣು ಹೇಗೆ ಅಂತ. ಅನಂತೇಶ್ವರ ಈಶ್ವರ ಅನ್ನುವ ಶಬ್ದ ವಿಷ್ಣುವಿಗೆ ಇದೆ ಅಂತ ಬೇರೆ ಯಾರೂ ಹೇಳೋದು ಬೇಕಾಗಿಲ್ಲ. ಸ್ವತಃ ಶಂಕರಾಚಾರ್ಯರೇ ತಮ್ಮ ಗೀತಾ ಭಾಷ್ಯದಲ್ಲಿ ವಿವರಣೆಯನ್ನು ಕೊಡುವಾಗ ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡುವಾಗಲೂ ಕೂಡ ಈಶ್ವರ ಅಂದ್ರೆ ಈಶನ ಶೀಲ ನಾರಾಯಣ ಎಂಬುದಾಗಿ ಅವರು ಕೂಡ ಸ್ಪಷ್ಟಪಡಿಸ್ತಾರೆ. ಹೀಗಾಗಿ ಭಗವಂತನಿಗೆ ಅನಂತಾಸನ ಅನಂತೇಶ್ವರ ಅನ್ನುವ ಹೆಸರಿನೊಳಗೆ ಅನಂತೇಶ್ವರ ಅಂತಿದ್ದರಿಂದ ರುದ್ರದೇವರ ಅದು ಲಿಂಗ ಅಂತ ತಿಳಿಯೋದೇನಿದೆ ಅದು ತಪ್ಪು. ಹಾಗಲ್ಲ, ಬೇಕಾದಷ್ಟು ಕಡೆಗೆ ನರಸಿಂಹದೇವರದು ವಿಷ್ಣುವಿನ ಬೇರೆ ಬೇರೆ ರೂಪಗಳದ್ದು ಲಿಂಗಾಕಾರಗಳಲ್ಲಿ ಇರೋದನ್ನು ನಾವು ಗಮನಿಸ್ತೇವೆ ಇತಿಹಾಸಗಳಲ್ಲಿ. ಏನೋ ಒಂದು ಸಮಾಜದೊಳಗೆ ಅದೇ ಹೇಳಿದಲ್ಲ, ಪೂರ್ವಾಗ್ರಹದಿಂದ ಪೀಡಿತರಾಗಿ ತಪ್ಪು ಇತಿಹಾಸವನ್ನು ಕೊಡೋದೇನಿದೆ ಅದು ಬಹಳ ತಪ್ಪು ಅಲ್ಲ. ಅಲ್ಲೇ ಚಂದ್ರಮೌಳೇಶ್ವರ ದೇವಸ್ಥಾನ ಇರುವಾಗ, ರುದ್ರದೇವರದೇ ಚಂದ್ರಮೌಳೇಶ್ವರ ದೇವಸ್ಥಾನ ಇರುವಾಗ ಮತ್ತೆ ಅನಂತೇಶ್ವರ ದೇವಸ್ಥಾನವು ರುದ್ರದೇವರದೇ ಆಗಬೇಕು ಅಂತ ಅನ್ನೋದೇನಿದೆ ಅದು ಬಹಳ ತಪ್ಪು. ಹಾಗೆ ಪೂರ್ವಾಗ್ರಹದಿಂದ ಮಾತನಾಡಿ ಸಜ್ಜನರ ಮನಸ್ಸನ್ನು ಸಜ್ಜನರ ದಿಕ್ಕನ್ನು ತಪ್ಪಿಸೋದೇನಿದೆ ಅದು ಉಚಿತವಾದದ್ದಲ್ಲ. ಪುರಾಣಗಳಲ್ಲಿ ಬೇಕಾದಷ್ಟು ಪುರಾಣಗಳಲ್ಲಿ ರಜತ ಪೀಠ ಪುರಮಾಹಾತ್ಮೆ ಅಂತಲೇ ಸಿಗುತ್ತದೆ. ಅಲ್ಲಿ ಚಂದ್ರಮೌಳೀಶ್ವರನನ್ನು ಶಿವ ಅಂತಲೇ ಹೇಳ್ತಾರೆ, ಅನಂತೇಶ್ವರನನ್ನ ವಿಷ್ಣು ಅಂತಲೇ ಹೇಳ್ತಾರೆ. ಇದು ಉತ್ತರ ಕೊಡುವುದಿಲ್ಲ. ಪುರಾಣಗಳಿಗೆ ಏನು ಉತ್ತರ ಇದೆ ಆ ಉತ್ತರಗಳನ್ನು ಹೇಳೋದನೇ ಇಲ್ಲ. ಮತ್ತು ಈಶ್ವರ ಇದೆ, ಇದು ಮಾಧ್ವರ ಕೆಡಿಸಿದ್ದು, ಇದು ಮಾಧ್ವರೇ ತಪ್ಪು, ಇದನ್ನ ತಿರುಚಿದ್ದು, ಇತಿಹಾಸ ತಿರುಚಿದ್ದು, ಅದು ಇದು ಅಂತ ಮಾತನಾಡಿ ಪಬ್ಲಿಕ್ ಮೀಡಿಯಾ ಬೇಕಾದಷ್ಟು ಫ್ರೀ ಸಿಕ್ಕಿಬಿಟ್ಟಿದೆ, ಏನು ಬೇಕಾದ್ರೂ ಮಾತಾಡಿದ್ರು ನಡೀತದೆ ಅನ್ನುವಂತಹ ಒಂದು ಹುಚ್ಚಾಟದಲ್ಲಿ ಹೊರಟಿದ್ದೇವೆ. ಒಂದು ಎಚ್ಚರಿಕೆ ನಮಗಿರಬೇಕು, ಪುಣ್ಯ ಪಾಪಗಳ ಅರಿವಿರಬೇಕು. ನಾನೇನು ಮಾಡ್ತಾ ಇದ್ದೀನಿ, ನಾನೇನು ಮಾತನಾಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ ಎನ್ನುವಂತಹ ಒಂದು ಎಚ್ಚರಿಕೆ ಇದ್ರೆ, ಪುಣ್ಯ ಪಾಪಗಳ ಅರಿವಿದ್ರೆ ನಾವು ಯಾವತ್ತೂ ಕೂಡ ತಪ್ಪು ದಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ತಿಳುವಳಿಕೆ ಹೋಗಬೇಕು, ಶುದ್ಧ ತಿಳುವಳಿಕೆ ಇರಬೇಕು ಅಂದರೆ ಮನಸ್ಸು ಶುದ್ಧ ಇರಬೇಕು. ಆ ಮನಸ್ಸು ಶುದ್ಧಿಗಾಗಿಯೇ ಈ ಸುಮಧ್ವ ವಿಜಯ ಎಂಬುದನ್ನ ನಾವು ನಿನ್ನೆ ದಿವಸನೇ ಗಮನಿಸಿದ್ದೇವೆ. ಅಂತೂ ಆ ಅನಂತೇಶ್ವರನ ಸೇವೆಯನ್ನ ಪ್ರತಿನಿತ್ಯ ಮಾಡ್ತಾ ಇದ್ದು ಮಧ್ಯೆಗೆ ಹೊರಟರು. ಪಾಠ ಪ್ರವಚನಗಳನ್ನ ಮಾಡಿಕೊಂಡು ಜೀವನವನ್ನ ಮಾಡೋದು ಎಷ್ಟು ಬರ್ತದೆ ಅಷ್ಟರಲ್ಲೇ ಜೀವನ. ಪಾಠ ಪ್ರವಚನದಿಂದ ಎಷ್ಟು ಬರಬೇಕಾಗಿದೆ? ಭಗವಂತ ಪಾಠ ಪ್ರವಚನದಿಂದ ಆನಂದವನ್ನು ಹೆಚ್ಚು ಕೊಡುತ್ತಾನೆ, ಸಮೃದ್ಧಿ ಕೊಡ್ತಾನೆ. ಅಂದ್ರೆ ಆರ್ಥಿಕವಾದ ಸಮೃದ್ಧಿಯನ್ನ ಕೊಡ್ತಾನೆ ಅಂತಲ್ಲ, ಬುದ್ಧಿ ಸಮೃದ್ಧಿಯನ್ನ ಕೊಡ್ತಾನೆ, ಶ್ರೇಷ್ಠ ಮಕ್ಕಳನ್ನ ಕೊಡ್ತಾನೆ, ಸನಾತನವಾಗಿರತಕ್ಕಂತಹ ಈ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗತಕ್ಕಂತಹ ಒಂದು ಸತ್ಸಂತಾನವನ್ನ ಕೊಡುತ್ತಾನೆ ಭಗವಂತ. ಕೊನೆಯಲ್ಲಿ ಮೋಕ್ಷವನ್ನ ಕರುಣಿಸ್ತಾನೆ. ಇದುವೇ ದೊಡ್ಡ ಸೌಭಾಗ್ಯ. ಇಂತಹ ಸೌಭಾಗ್ಯಕ್ಕಾಗಿ ಅಂತಲೇ ಮಧ್ಯೆ ಭಟ್ಟರು ಇದ್ದು ಜೀವನವನ್ನು ಮಾಡ್ತಾ ಇದ್ದದನ್ನು ನೋಡ್ತಾ ಇದ್ವಿ. ಅವರಿಗೆ ವೇದವತಿ ಎನ್ನುವಂತಹ ಹೆಣ್ಣಿನೊಂದಿಗೆ ವಿವಾಹವಾಗ್ತದೆ. ಪರಿಶುದ್ಧ ಚಾರಿತ್ರ್ಯ ಸಂಪನ್ನಳು ಆ ವೇದವತಿ. ಇಬ್ಬರೂ ಕೂಡ ಎಷ್ಟು ಅನ್ಯೋನ್ಯವಾಗಿ ದಂಪತಿಗಳು ಜೀವನವನ್ನು ಮಾಡಿಕೊಂಡ್ರು ಅಂದ್ರೆ ಇಬ್ಬರ ದೃಷ್ಟಿ ಒಂದೇನೆ, ಭಗವಂತನ ಪ್ರೀತಿ ಎಂಬತಕ್ಕಂತಹ ಒಂದೇ ಒಂದು ದೃಷ್ಟಿ ಇದೆ. ಅವರಿಗೆ ಸಂತಾನ ಎಷ್ಟೋ ದಿನಗಳಿಂದ ಆಗಿರಲಿಲ್ಲ. ಇಬ್ಬರು ಗಂಡಸು ಮಕ್ಕಳು ಹುಟ್ಟಿದ್ರು, ಅವರು ಸತ್ತು ಹೋಗ್ತಾರೆ ಅಂತ ಅನ್ನೋದನ್ನ ಮುಂದಿನ ಸರ್ಗಗಳಲ್ಲಿ ನೋಡುವಾಗ ನಾವು ನೋಡುತ್ತೇವೆ. ನಮುತವು ಸುತವು ಮೃತವು ಅಂತ ಹೇಳ್ತಾರೆ, ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಮತ್ತಿಗೆ ಭಟ್ಟರು ಈ ಮಾತನ್ನ ವಾಸುದೇವನಿಗೆ ಹೇಳುವಂತಹ ಸಂದರ್ಭದಲ್ಲಿ ನಾವು ಅದನ್ನು ವಿಸ್ತಾರವಾಗಿ ಕಾಣಲಿಕ್ಕೆ ಇದ್ದೇವೆ. ಅಂತೂ ಸಂತಾನ ಇಲ್ಲ, ಸಂತಾನ ಆಗಬೇಕು ಅಂತನ್ನುವಂತಹ ಅಪೇಕ್ಷೆಯಿಂದ ಇವರು ರಸತಪೀಠಪುರಕ್ಕೆ ಬಂದು, ಅರ್ಥಾತ್ ಇವತ್ತಿನ ಉಡುಪಿ ಅಂತ, ಅವತ್ತು ರಸತಪೀಠಪುರ ಎಂಬುದಾಗಿ ಅದಕ್ಕೆ ಕರೀತಿದ್ರು. ಅಂತಹ ಉಡುಪಿಗೆ ಬಂದು ಅಲ್ಲಿರ್ತಕ್ಕಂತಹ ಅನಂತೇಶ್ವರ ಕುಲಸ್ವಾಮಿಯಾದ ಅನಂತೇಶ್ವರನ ಸೇವೆಯನ್ನು ಮಾಡಿದ್ದಾರೆ ಎನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಪರಮಾತ್ಮನ ಪಾದಾರವಿಂದರಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.